ಅನದರ್ ನ್ಯೂ ವಿಡಿಯೋ. ಸೊ ಇವತ್ತು ನಾವು ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ ಸ್ವಿಟ್ಜರ್ಲ್ಯಾಂಡಿಗೆ. ಸೊ ನಮ್ಮ ಫಸ್ಟ್ ಲೊಕೇಶನ್ ಇಲ್ಲಿ ಬಾರ್ಡರ್ ಸಿಟಿ ಬ್ಯಾಸೆಲ್ ಅಂತ ಇದೆ, ಅಲ್ಲಿ ಬಂದಿದ್ದೀವಿ. ಸೊ ನಾವು ನಮ್ಮ ಆ ಕಡೆಯಿಂದ ಎಲ್ಲ ಬರ್ಲಿಕ್ಕೆ ಆಲ್ಮೋಸ್ಟ್ ನಮಗೆ ಲೈಕ್ 3 o'clock ಆಗೋಯ್ತು. ಬಂದು ಇಲ್ಲಿ Airbnb ಸೆಟಲ್ ಆಗಿ ರೆಸ್ಟ್ ಮಾಡಿ ಇವಾಗ ಹೊರಗೆ ಹೋಗ್ತಿದ್ದೀವಿ. ಇಲ್ಲಿ ಅಮ್ಮ ಇದ್ದಾರೆ. ಸೊ ಬ್ಯಾಸೆಲಲ್ಲಿ ಇವತ್ತು ಮೇನ್ ಅಟ್ರಾಕ್ಷನ್ ಒಂದು ಬ್ರಿಡ್ಜ್ ಇದೆ, ಅದನ್ನು ನೋಡಿಕೊಂಡು ಸಿಟಿನ ಓಲ್ಡ್ ಟೌನ್ನ ನೋಡಿಕೊಂಡು ನೈಟ್ ಊಟ ಮುಗಿಸಿ ಮತ್ತೆ ಬಂದು ಬೆಳಗ್ಗೆ ಇಂಟರ್ಲಾಕನ್ ಹೊರಡೋದಂತ ಇರೋದು. ಸೊ ಇವಾಗ ಹೊರಟಿದ್ದೀವಿ. ಸೊ ಸೂಪರ್ ಎಕ್ಸೈಟೆಡ್ ಫಾರ್ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪು. ಅಮ್ಮ ನೀವು? ಫಸ್ಟ್ ಟೈಮ್. ಎಲ್ರಿಗೂ ಆ್ಯಕ್ಚುಲಿ ನಮ್ಮ 4 ಜನಕ್ಕೂ ಫಸ್ಟ್ ಟೈಮ್ ಇದು ಸ್ವಿಟ್ಜರ್ಲ್ಯಾಂಡ್ ಹೋಗ್ತಿರೋದು. ಎಲ್ಲರೂ ಎಕ್ಸೈಟ್ ಆಗಿದ್ದೀವಿ. ಸಡನ್ ಟ್ರಿಪ್ ಆಯ್ತಿದ್ದು, ಲೈಕ್ ತುಂಬ ಹೆವಿ ಪ್ಲಾನ್ ಏನು ಮಾಡ್ಕೊಂಡು ಬಂದಿಲ್ಲ ನಾವು. ಹೋಗೋಣ, ಒಂದು ಲಾಂಗ್ ವೀಕೆಂಡ್ ರಜಾ ಸಿಕ್ತು ನಮಗೆ. ಓಕೆ, ಸಡನ್ ಡಿಸೈಡ್ ಮಾಡಿದ್ವಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿ. ಹೋಪ್ಫುಲಿ ಟ್ರಿಪ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೋತೀವಿ. ಲೈಕ್ ಲೈಫ್ ಟೈಮ್ ಮೆಮೊರಬಲ್ ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ನಿಮ್ಮ ಜೊತೆಗೂ ಆ ಮೆಮೊರೀಸ್ನ ಶೇರ್ ಮಾಡ್ತೀನಿ. ನಾವು ಆ ಕಡೆಯಿಂದ ಬಾಸಿಲ್ವರೆಗೆ ಟ್ರೈನಲ್ಲಿ ಬಂದ್ವಿ. ಸೊ ಇಲ್ಲಿ ಒಂದು ಕಾರ್ನ ಹೈರ್ ಮಾಡ್ಕೊಂಡ್ವಿ. ಇಲ್ಲಿಂದ ನಾವು ಸ್ವಿಟ್ಜರ್ಲ್ಯಾಂಡಿಗೆ ಕಾರಲ್ಲಿ ಹೋಗೋಣ ಅಂತ ಹೇಳಿ. ಸೊ ಇವಾಗ Airbnb ಹತ್ರ ನಮ್ದು ಲಗೇಜ್ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ವಿ. ಸೊ ಈಗ ನಾನು ಈ ಕಡೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇನೆ ನಮ್ದು Airbnb. ನಾವು ಈ ಊರಲ್ಲಿ ಒಂದಿನ ಇರ್ತೀವಿ. ಸೊ ಅದಕ್ಕೋಸ್ಕರ ಅಂತ ಹೇಳಿ 1 ನೈಟ್ ಸ್ಟೇಗೆ ಈ Airbnb ಅನ್ನ ತಗೊಂಡಿದೀವಿ. ಇಲ್ಲಿ ನೋಡ್ಬೋದು 4 ಜನಕ್ಕೆ 2 ಬೆಡ್ ಕೊಟ್ಟಿದ್ದಾರೆ. ಸೊ ಒಂದೇ ಒಂದು ಬಿಗ್ ಹಾಲ್ ಅಲ್ಲಿ 2 ಕಡೆ ಬೆಡ್ ಇದೆ. ಮತ್ತೆ ಇಲ್ಲಿ ಒಂದು ಟೇಬಲ್, ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಲೈಟ್ ಆಗಿ ನಾವೇನಾದ್ರೂ ಟೀ ಮಾಡ್ಕೋತೀವಿ ಅಂತಂದ್ರೆ ಅದಕ್ಕೊಂದು ಸೆಟಪ್ ಕೊಟ್ಟಿದ್ದಾರೆ. ಇಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಬೇಸಿಕಲಿ ಇದು ಫಸ್ಟ್ ಫ್ಲೋರ್ ಇದೆ. ಹೊರಗಡೆಯಿಂದ ನೋಡ್ಬೋದು ನೀವು. ತುಂಬಾ ಕ್ವೈಟ್ ಏರಿಯಾ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಫಸ್ಟ್ ಡೇ ನಾನು ಆಲ್ರೆಡಿ ಹೇಳ್ದಂಗೆ ನಾವು ಎಕ್ಸಾಕ್ಟಾಗಿ ಇದೇ ಲೊಕೇಶನ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿರಲಿಲ್ಲ. ಕಾರ್ ಹೈರ್ ಮಾಡಿದ್ರಿಂದ ಸಿಟಿನ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಸೊ ಆ ಕಡೆ ಕಾಣ್ತಿರೋದು ಇಲ್ಲಿದು ಫೇಮಸ್ ಬ್ರಿಡ್ಜ್ ಇದೆ. ನಮಗೆ ಇನ್ನೂ ಒಂದಷ್ಟು ರೂಲ್ಸ್ಗಳು ಗೊತ್ತಾಗಿಲ್ಲ ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಕಾರ್ಗೆ. ಅಂದರೆ ಲೈಕ್ ಎಲ್ಲಿ ಪಾರ್ಕ್ ಮಾಡೋದು ಮತ್ತು ಅಲ್ಲಿ ಏನು ಡಿಸಿಪ್ಲಿನ್ಸ್ ಅದೆಲ್ಲ ಇನ್ನಷ್ಟು ಐಡಿಯಾ ಬಂದಿಲ್ಲ. ಸೊ ಇನ್ನೂ ಫಿಗರ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ಒಂದಷ್ಟು ಪ್ಲೇಸ್ಗಳನ್ನ ಕಾರಲ್ಲೇ ಹೋಗ್ತಾ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಳ್ಳೋಣ ಈ ಸಿಟಿ ಪೂರ್ತಿ ಅಂತ ಹೇಳಿ. ನಮಗೆ ಜರ್ಮನಿ ಕಂಪೇರ್ ಮಾಡಿದರೆ ಸ್ವಲ್ಪ ಇಲ್ಲಿ ರೋಡ್ಗಳು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತು ಬಿಲ್ಡಿಂಗ್ಗಳು ಮತ್ತು ಇದೆಲ್ಲದನ್ನು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇನ್ನು ಕಂಪ್ಲೀಟಾಗಿ ಅದು ನಮಗೆ ಸ್ವಿಟ್ಜರ್ಲ್ಯಾಂಡ್ ವೈಬ್ಸ್ ಈ ಸಿಟಿಯಲ್ಲಿಲ್ಲ. ಬಿಕಾಸ್ ಇದು ಬಾರ್ಡರ್ ಸಿಟಿ ಆಗಿರೋದ್ರಿಂದ ಇದು ಜರ್ಮನಿ, ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ 3 ಕಂಟ್ರಿಗಳದ್ದು ಬಾರ್ಡರ್ ಶೇರ್ ಆಗುತ್ತೆ. ಸೊ ಎಲ್ಲರದ್ದು ಸ್ವಲ್ಪ ಇನ್ಫ್ಲುಯೆನ್ಸ್ ಇದೆ ಅಂತ ಅನಿಸ್ತು. ಕೆಲವು ಒಂದೊಂದು ಕಡೆ ನಮಗೆ ಎಕ್ಸಾಕ್ಟಾಗಿ ಜರ್ಮನಿಲಿ ಇರೋ ಥರನೇ ಫೀಲ್ ಆಗ್ತಾಯಿತ್ತು, ಕೆಲವು ಒಂದೊಂದು ಕಡೆ ಏನೋ ಬೇರೆ ಥರ ಅಂತ ಅನ್ನಿಸ್ತಾ ಇತ್ತು. ಬಟ್ ರೋಡಲ್ಲಿ ಲೇನ್ ಡಿಸಿಪ್ಲಿನ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತದ್ದು. ಎಕ್ಸಾಕ್ಟಾಗಿ ಜರ್ಮನಿಯಲ್ಲಿ ಹೇಗಿದೆ ಅದೇ ಥರ ಅಂತ ಅನ್ನಿಸ್ಲಿಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ತುಂಬ ಮೌಂಟೇನ್ಸ್ ಇರುತ್ತೆ ಅಂತ. ಈ ಥರ ತುಂಬ ಟನಲ್ಗಳು ಬಂತು ನಮಗೆ. ಎಷ್ಟು ಚೆನ್ನಾಗಿ ಇವರು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಪ್ರತಿಯೊಂದು ಟನಲೂ ಒಂದು 2 to 3 ಕಿಲೋಮೀಟರ್ ಅಷ್ಟಿತ್ತು. ತುಂಬ ಚೆನ್ನಾಗಿ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇವಾಗ ಆಲ್ಮೋಸ್ಟ್ 1 hour ಆಗಿದೆ. ನಾವು ಬಾಸಿಲಿಂದ ಹೊರಟು ಇವಾಗ ಇಂಟರ್ಲಾಕನ್ ಮಧ್ಯದಲ್ಲಿದ್ದೀವಿ. ಇನ್ನೂ 1 hour ಹೋಗಬೇಕು. ಇವಾಗ ಕ್ವಿಕ್ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಒಂದು ಪೆಟ್ರೋಲ್ ಇದ್ರ ಹತ್ರ, ಅಂದರೆ ಕ್ವಿಕ್ ಈಟಿಂಗ್ಸ್ ಸ್ಪಾಟ್ ಹತ್ರ ಇದ್ದೀವಿ. ಸೊ ಇಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಬಿಸಿಲಿದೆ ಅಲ್ಲಪ್ಪ. ಸೊ ನಮಗೆ ನಮ್ಮ ಮೈಸೂರು ವೆದರ್ ಥರ ಫೀಲ್ ಆಗ್ತಾ ಇದೆ ಇಲ್ಲಿ. ತುಂಬ ಅಂದರೆ ತುಂಬ ಬಿಸಿಲಿದೆ. ಆಕ್ಚುಲಿ ಅದು ಗೊತ್ತೇ ಆಗ್ತಿಲ್ಲ ಸ್ಕೈನ ಅಥವಾ ಮೌಂಟೇನ್ಸ್ ಅಂತ ದೂರದಿಂದ ನಮಗೆ ಅಷ್ಟು ಇದಾಗ್ತದೆ. ಆಕ್ಚುಲಿ ಅದೆಲ್ಲ ಮೌಂಟೇನ್ಸ್, ಕೆಳಗಡೆ ಕಾಣ್ತಿರೋದೆಲ್ಲ ಮೌಂಟೇನ್ಸ್
ಮೌಂಟೇನ್ಸ್ ಮೇಲೆ ಅಲ್ಲಿ ವೈಟ್ ವೈಟ್ ಕಾಣಿಸ್ತಾ ಇರೋದು ಅದು ಇದಿದೆ, ಕ್ಲೌಡ್ಸ್ ಇದೆ. ಮಮ್ಮಿ ನಿಜಾನ ಅದು ಅಂತೆ. ಸೊ ಅಲ್ಲಿ ನೋಡಿ ಇದು ಕಾಣಿಸ್ತಾ ಇರೋದೆಲ್ಲ ಇದು ಆಕ್ಚುಯಲ್ ಮೌಂಟೇನ್ಸ್, ಇದು ಆಲ್ಪ್ಸು, ಸ್ವಿಟ್ಜರ್ಲ್ಯಾಂಡ್ ಆಲ್ಪ್ಸು. ಸೊ ಇವಾಗ ಅಲ್ಲಿ ನಮಗೆ ಕಾಣ್ತಿರೋದು ಯುಂಗ್ಫ್ರೂಂಗ್ ರೀಸನ್ ಅಂತ. ಅದು ಯಾವಾಗಲೂ 365 ಡೇಸ್ನು ಅಲ್ಲಿ ಸ್ನೋ ಇರುತ್ತೆ, ಗ್ಲೇಷಿಯರ್ ಇರುತ್ತೆ ಯಾವಾಗೂ. ಸೊ ಇವಾಗ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಮೌಂಟೇನ್ಸ್ ಮತ್ತೆ ಕ್ಲೌಡ್ಸ್ ಮಧ್ಯೆ. ಕನ್ನಡಕ ತೆಗೆದ್ಬಿಟ್ಟು ನೋಡ ಶಾಂತಿ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗಲಿಕ್ಕೆ ಮಲ್ಟಿಪಲ್ ಟ್ರಾನ್ಸ್ಪೋರ್ಟೇಷನ್ಸ್ ಫೆಸಿಲಿಟೀಸ್ ಇದೆ. ಅಂತಂದರೆ ಟ್ರೈನಲ್ಲಿ ಬೇಕಾದರೂ ಹೋಗ್ಬೋದು, ಮತ್ತು ಇದೇ ಥರ ನಮ್ಮದು ಕಾರಲ್ಲಿ ಹೋಗಬೇಕಾದ್ರೂ ಹೋಗ್ಬೋದು. ಯಾವುದೇ ಇದರಿಂದ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋದ್ರೂ ತುಂಬ ಅಂದರೆ ತುಂಬ ಪ್ರಿಟಿಯಾಗಿರೋ ಆಲ್ಪ್ಸ್ಗಳು ಕಾಣುತ್ತೆ ನಿಮಗೆ, ನೋಡ್ಬೋದು. ಲೈಕ್ ಕಂಪ್ಲೀಟ್ ಜರ್ನಿಯಲ್ಲಿ 1 ನಿಮಿಷ ಕೂಡ ನಾನು ಆ ಕಡೆ ಈ ಕಡೆ ನೋಡಿಲ್ಲ, ಕಂಟಿನ್ಯೂಸ್ ಆಗಿ ಎಲ್ಲ ವ್ಯೂನ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಷ್ಟು ಪ್ರಿಟಿಯಾಗಿದೆ ಅಂತ. ಇದು ನೋಡಿ ಇದು ನೋಡಿ ಇದು ನೋಡಿ ಈ ಕಡೆ ಮಮ್ಮಿ ಇವಾಗ ಅಂತಿದ್ರಲ್ಲ ಅದು ಇಲ್ವಾ ನಿಜನ ಇಲ್ಲ ಅಂತ. ಇಲ್ಲಿ ಬರ್ತಿಲ್ಲ, ಇದು ಬರುತ್ತಿಲ್ಲಿ. ಈ ಕಡೆ ಬರುತ್ತೆ ಇವಾಗ. ಹೆಂಗನ್ನಿಸ್ತಿದೆ? ಚೆನ್ನಾಗಿದೆ. ಸಿನಿಮಾ ವೈ ಸೋ ಸೀರಿಯಸ್? ಬೆಟ್ಟ ನೋಡ್ಲಾ ಗಾಡಿ ಓಡಿಸ್ಲಾ ಅಂತ ನೋಡ್ತಾ ಸ್ವಿಟ್ಜರ್ಲ್ಯಾಂಡಿಗೆ ನೀವು ಯಾವ ಸೀಸನಲ್ಲಿ ಕೂಡ ಬೇಕಾದರೂ ಹೋಗ್ಬೋದು. ಲೈಕ್ ಅದು ಸಮ್ಮರ್ ಆಗಲಿ, ವಿಂಟರ್ ಆಗಲಿ, ಆಟಮ್ ಆಗಲಿ, ಎಲ್ಲ ಟೈಮಲ್ಲೂ ಇದು ತುಂಬ ಪ್ರಿಟಿಯಾಗಿ ಕಾಣುತ್ತೆ. ಸೊ ನಾವು ಹೋಗ್ತಿರೋದು ಸೀಸನ್ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಫುಲ್ ಗ್ರೀನರಿ ಆಗಿದೆ, ನೋಡ್ಬೋದು. ಲೈಕ್ ಬೆಸ್ಟ್ ನಿಮಗೆ ಲೈಕ್ ಸ್ವಿಟ್ಜರ್ಲ್ಯಾಂಡ್ ಎಕ್ಸ್ಪೀರಿಯನ್ಸ್ ಬೇಕು, ಫುಲ್ ಸ್ನೋ ಅದೆಲ್ಲ ನೋಡ್ಬೇಕಂತಂದರೆ ವಿಂಟರ್ ಟೈಮಲ್ಲಿ ಬೆಸ್ಟ್ ಇರುತ್ತೆ. ಬಟ್ ಈಗನೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪೂರ್ತಿ ಆ ಜಾಗ ಪೂರ್ತಿ ನೋಡು. ನೀ ಅಲ್ಲಿ ನೋಡಿ. ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಇಂಟರ್ಲಾಕನ್ನು ಈಗ ಫಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ವಿ. ಸೂಪರ್ ಎಕ್ಸೈಟೆಡ್. ಅದು ಕಾರಲ್ಲಿ ಡ್ರೈವಲ್ಲಿ ಬರಬೇಕಾದ್ರೆ ನಮಗೆ ತುಂಬ ಅಂದರೆ ಲೈಕ್ ಅದು ಆಲ್ಪ್ಸ್ ಎಲ್ಲ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ಲೈಕ್ ನಿಜಾನ ಅದು ಅಂತ ಎಲ್ಲರೂ ಶಾಕಲ್ಲಿ ನೋಡ್ತಾ ಇದ್ವಿ, ಅಷ್ಟೊಂದು ಬ್ಯೂಟಿಫುಲ್ ಆಗಿತ್ತು. ಸೊ ಇವಾಗ ಒಂದು ಲೇಕ್ ಹತ್ರ ಹೋಗ್ತಿದ್ದೀವಿ. ಓಕೆ, ನಾನು ತುಂಬ ಮುಂದೆ ಬಂದುಬಿಟ್ಟಿದ್ದೀನಿ ಮಾತಾಡಿಕೊಂಡು ನೋಡ್ಕೊಂಡು. ಸೊ ನಮ್ಮ ಫಸ್ಟ್ ಸ್ಟಾಪ್ ಬಂದು ಇದು ಉಂಟಸೀನ್ ಅಂತ. ಇಂಟರ್ಲಾಕನ್ ಫುಲ್ ವಿಲೇಜ್ ಇದೆ ಆ್ಯಕ್ಚುಲಿ. ಎಲ್ಲನೂ ವಾಕಲ್ಲೇ ಮಾಡ್ಬೋದು. ನಾವು ಬಂದು ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಇವಾಗ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಪ್ರಿಟಿ ಆಗಿದೆ ಇದು ಅಂತ. ನಾನು ಅದು ಗೊತ್ತಿಲ್ಲ ಎಷ್ಟು ಸಲ ನಾನು ಪ್ರಿಟಿ ಅಂತ ಯೂಸ್ ಮಾಡ್ತೀನಿ ನಾನು ನೋಡಾಗಲ್ಲ ಇವಾಗ ಅಂತ. ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು ಸಿಟಿ. ಸೊ ಇನ್ನೊಂದು ಸ್ವಲ್ಪ ಹೋದರೆ ಇಲ್ಲೊಂದು ಸೀನಿಕ್ ಪ್ಲೇಸ್ ಇದೆ. ಆ ಸೀನಿಕ್ ಪ್ಲೇಸಲ್ಲಿ ಒಂದಿಷ್ಟು ಫೋಟೋಸು, ಅಫ್ಕೋರ್ಸ್ ನಾವು ಸ್ವಿಟ್ಜರ್ಲ್ಯಾಂಡ್ ಬಂದಿದ್ದೀವಿ ಅಂದರೆ ಫೋಟೋಸ್ ತೊಗೊಳ್ಳೇಬೇಕು. ಸೊ ಇವಾಗ ಫೋಟೋಶೂಟ್ಗಳು ಸ್ಟಾರ್ಟ್ ಆಯಿತು. ಸೊ ಬಂದ ತಕ್ಷಣ ಎಲ್ಲರಿಗೂ ಓಕೆ ಇದು ಲೊಕೇಶನ್ ತುಂಬ ಚೆನ್ನಾಗಿದೆ, ಇಲ್ಲೊಂದಷ್ಟು ಫೋಟೋಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಶುರು ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟು ಸೀನಿಕ್ ಆಗಿದೆ ಈ ಪ್ಲೇಸ್ ಅಂತ. ವಾಟರ್ ಕಲರ್ ನೋಡಿ ರಿವರ್ದು ಫುಲ್ ಬ್ಲೂ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಗೊತ್ತಿಲ್ಲ ನನ್ನ ಕ್ಯಾಮ್ರಾದ ಜಸ್ಟಿಫಿಕೇಷನ್ ಕೊಡ್ತಾ ಇದೆಯಲ್ಲೋ ಅಂತ. ಲೈಕ್ ರಿಯಲ್ ಆಗಿ ತುಂಬ ಅಂದರೆ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ ಇದು.
ಸೊ ಸ್ವಿಟ್ಜರ್ಲ್ಯಾಂಡ್ ಏನಕ್ಕೆ ಫೇಮಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು, ನಾವೇನು ಹೇಳೋದೇ ಬೇಕಾಗಿಲ್ಲ. ಯಾಕಂತಂದರೆ ನೀವೇ ಕಣ್ಣಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೇಚರ್ ಅಂತ. ಸೊ ಇವಾಗ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ, ಇಲ್ಲಿ ವಾಕ್ ಮಾಡಿಕೊಂಡು. ಎಸ್, ರೈಟ್ ಬನ್ನಿ. ದೂರದಲ್ಲಿ ಪ್ಯಾರಾಗ್ಲೈಡಿಂಗ್ ನಡೀತಾ ಇದೆ, ಬಟ್ ಆಕ್ಚುಲಿ ಕಾಣಿಸಲ್ಲ ಅನ್ಸುತ್ತೆ ನಿಮಗೆ. ನಿಮ್ಮ ಎಷ್ಟನೇ ಫೋಟೋ ಆಲ್ರೆಡಿ ಬಂದು ಇನ್ನೂ 1 hour ಆಗಿಲ್ಲ. ಎಷ್ಟು? ಹಾ, ಆಲ್ರೆಡಿ 50 ಫೋಟೋ ಆಗಿದೆ ಮಮ್ಮಿ ಜೊತೆಗೆ ದರ್ಶನ್ ಅವ್ರದ್ದು. ಎಸ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಾವು ಓಡಾಡ್ತಾ ಇರ್ಬೇಕಾದ್ರೆ ಈ ತರ ಎಷ್ಟೊಂದು ಕಡೆ ನೋಡ್ಬೋದು. ಇದು ಡ್ರಿಂಕಿಂಗ್ ವಾಟರ್, ನಾವು ಡೈರೆಕ್ಟ್ ಆಗಿ ಈ ತರ ನೀರು ಕುಡಿಬೋದು. ಫುಲ್ ಕೋಲ್ಡ್ ವಾಟರ್, ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆಯಾ ನೀರು? ಏನು ಹಿಂಗೆ ಕುಡಿತಾ ಇದ್ರೆ ಇಲ್ರಿ? ನೋಡಿ ಸ್ಟ್ಯಾಂಡರ್ಡ್ ಟೂರ್ ಹೆಂಗೆ ಹೋಗ್ಬೋದು ನಾವಂತ. ಕುಡ್ದ ಚಿನಿಮಾ ಚೆನ್ನಾಗಿದ್ಯಾ? ಆ ಕಡೆಯಿಂದ ಕುಡಿ, ಅಲ್ಲೇ ಡೈರೆಕ್ಟಾಗಿ ಹಿಡ್ಕೊಂಡು ಕೈಯಲ್ಲಿ. ನಾ ಕುಡಿದ್ನಲ್ಲ ಹಾಗೆ. ಹಾಂ, ಕೈಯಲ್ಲೇ ಕುಡಿ, ಹಂಗೆ ಡೈರೆಕ್ಟಾಗಿ ಹಿಡ್ಕೊಂಡು. ಹೆಂಗಿದೆ? ಇಲ್ಲಿಂದ ಸೊ ದಿಸ್ ಒಂದು ಮಾರ್ಕೆಟ್ ಪ್ಲೇಸ್ ಇದೆ. ಸೊ ಇಂಟರ್ಲಾಕನಲ್ಲಿ ಯಾರಾದ್ರೂ ಟೂರ್ ಮಾಡಬೇಕು ಅಂತಂದರೆ ನಡ್ಕೊಂಡು ಅಷ್ಟೇ ಅಲ್ಲ, ಈ ಥರ ಕುದುರೆ ಗಾಡಿಯಲ್ಲಿ ಕೂಡ ಹೋಗ್ಬೋದು. ತುಂಬ ಚಿಕ್ಕೂರಿದೆ ಇದು. ಸೊ ಆಲ್ಮೋಸ್ಟ್ ಎಲ್ಲನೂ ವಿ ಕ್ಯಾನ್ ಸಿ ಬೈ ಗೋಯಿಂಗ್ ಬೈ ವಾಕೇ ಇದೆ. ಸೊ ಬೆಟರ್ ಆ್ಯಕ್ಚುಲಿ ವಾಕಲ್ಲಿ ಹೋದರೆ, ಯಾಕಂತಂದರೆ ನಮಗೆ ತುಂಬ ಆಪ್ಷನ್ ಸಿಗುತ್ತೆ. ಕಾರಲ್ಲಿ ಹೋದರೆ ಎಲ್ಲ ಕಡೆ ಪಾರ್ಕಿಂಗ್ ಹುಡ್ಕೊಳ್ಳೋದೇ ಆಗುತ್ತೆ. ಇವಾಗ ನಾವು ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ಅಮ್ಮಂಗೆ, ಯಾಕಂದರೆ ಅವರಿಗೆ 1 ಡೇಯಿಂದ ಬರೀ ಪಿಜ್ಜಾ, ಬರೀ ಇದೇ ಥರ ಊಟ ತಿನ್ನಿಸಿದ್ದೀವಿ. ಸೊ ಅವರಿಗೆ ಅದು ಯಾಕೆ ಅಷ್ಟು ಇಷ್ಟ ಆಗಿಲ್ಲ. ನಾನು ಆ್ಯಕ್ಚುಲಿ ಸಿರಿ ನೋಡ್ಕೊಂಡು ಮುಂದೆ ಬಂದೇ ಬಿಟ್ಟಿದ್ದೀನಿ. ಇನ್ನು ಅಮ್ಮ, ದರ್ಶನ್ ಮತ್ತು ಮನೀಶ್ ಎಲ್ಲ ಹಿಂದೆನೇ ಇದ್ದಾರೆ. ಅವರಿಗೋಸ್ಕರ ಮತ್ತೆ ವೆಯ್ಟಿಂಗ್ ಇವಾಗ.